ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ತುಂಬಾ ನಾವು ಕ್ಯಾಬಿನೆಟ್ಸ್ ಮಾಡಿಸಿರ್ತೀವಿ. ಸೊ ಹಾಗಾಗಿ ಎಲ್ಲ ಕಡೆನೂ ಥಿಂಗ್ಸ್ ಇಟ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಒಂದೊಂದೇ ಕ್ಲೀನ್ ಮಾಡ್ತಾ ಹೋದರೆ ಹಬ್ಬದಷ್ಟೊತ್ತಿಗೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ. ಸೊ ನನ್ನ ರೂಮಿಂದಲೇ ನಾನು ಕ್ಲೀನ್ ಸ್ಟಾರ್ಟ್ ಮಾಡಿದ್ದೀನಿ. ಥಿಂಗ್ಸ್ಗಳನ್ನೆಲ್ಲ ಆರ್ಗನೈಸರ್ ಟ್ರೇನಲ್ಲಿ ಮತ್ತು ಅದರಲ್ಲಿ ಬಾಕ್ಸ್ಗಳಲ್ಲಿ ಇಟ್ಟಿರ್ತೀನಿ. ಸೊ ಹಾಗಾಗಿ ಅವನ್ನೇ ಎತ್ತಿಬಿಟ್ಟು ಆ ಪ್ಲೇಸ್ ಏನಿರುತ್ತೋ ಡ್ರಾನೆಲ್ಲ ಒಂದು ಹಸಿ ಬಟ್ಟೆಲಿ ಒರೆಸಿ ಒಣ ಬಟ್ಟೆಲಿ ಒರೆಸ್ಬಿಟ್ಟು ಆ ಥಿಂಗ್ಸ್ಗಳನ್ನ ಅಲ್ಲೇ ಇಡ್ತಾ ಇದ್ದೀನಿ. ಸ್ವಲ್ಪ ಧೂಳಾಗಿತ್ತು ಅಂದರೆ ಎಲ್ಲದನ್ನೂ ಖಾಲಿ ಮಾಡಿ ಒರೆಸಿ ಇಡ್ತೀನಿ ಮತ್ತು ಅದರಲ್ಲೇ. ಆ ಥರ ಇಡೋದ್ರಿಂದ ನನಗೆ ಡ್ರಾಗಳನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಇದೊಂದು ಡ್ರಾ ಈಗ ಕ್ಲೀನ್ ಆಯಿತು. ಈ ಥರ ಇಟ್ಟಿದ್ದೀನಿ. ಈ ಟ್ರೇಗಳು ಅಷ್ಟೇ ಸ್ವಲ್ಪ ಧೂಳಾಗಿದ್ದರೆ ಎಲ್ಲ ತೆಗೆದುಬಿಟ್ಟು ಒರೆಸಿ ಇಟ್ಬಿಡ್ತೀನಿ. ನನಗೆ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇದು ಕೂಡ ಅಷ್ಟೇ ತುಂಬ ಮೆಸ್ಸಿ ಆಗಿದೆ. ಎಲ್ಲ ಯೂಸ್ ಮಾಡಿ ಹಾಗಾಗಿ ಸ್ವಲ್ಪ ಅವಸರದಾಗಿ ಇಡ್ತಿರ್ತೀವಲ್ಲ, ಹಾಗಾಗಿ ಪಿನ್ನು ಇರೋದು ಹತ್ರ ರಬ್ಬರ್ ಇರೋ ಥರ ಪಿನ್ನು ಆ ಥರ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಸೊ ಅದೆಲ್ಲ ತೆಗಿತಾ ಇದ್ದೀನಿ. ಎಲ್ಲ ತೆಗೆದುಬಿಟ್ಟು ಇದನ್ನು ಅಷ್ಟೇ ಎಲ್ಲ ಡ್ರಾನೆಲ್ಲ ನೀಟಾಗೆ ಒಂದು ಹಸಿ ಬಟ್ಟೆ ಮತ್ತು ಒಣ ಬಟ್ಟೆಯಲ್ಲಿ ಒರೆಸ್ತೀನಿ ಅಷ್ಟೇ. ಏನು ಕೆಮಿಕಲ್ ಅಂತ ಏನು ಹಾಕಲ್ಲ. ಡ್ರಾದು ಹ್ಯಾಂಡಲ್ ಇರುತ್ತಲ್ವ, ಅಲ್ಲಿ ಸ್ವಲ್ಪ ಕೈ ಹಿಡಿದು ಹ್ಯಾಂಡಲ್ ಹತ್ರ ಹಿಡ್ಕೊಂಡ್ಬಿಟ್ಟು ನಾವು ಹಿಂಗೆ ಎಳೆಯೋದು ತಳ್ಳೋದು ಮಾಡ್ತೀವಲ್ಲ, ಅಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಕೊಳೆ ಆಗಿರುತ್ತೆ. ಅಲ್ಲಿ ಮಾತ್ರ ತಿಕ್ಕಿ ಒರೆಸ್ಕೊಳ್ತಾ ಇರ್ತೀನಿ. ಅಲ್ಲೆಲ್ಲ ಕೈದು ಗುರ್ತುಗಳಾಗಿರುತ್ತೆ. ಸ್ವಲ್ಪ ಕೈಗೆ ಏನಾದರೂ ಹತ್ತಿರುತ್ತೆ ಅಥವಾ ಕಣ್ಣು ಕಪ್ಪಿರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಮತ್ತೇನೋ ಕೊಳೆ ಥರ ಆಗಿಬಿಟ್ಟಿರುತ್ತೆ. ಅದು ಹ್ಯಾಂಡ್ಲ್ ಜಾಗದ ಹತ್ರ ಅದು ಸಾಮಾನ್ಯ ಡ್ರಾ ಹ್ಯಾಂಡ್ಲ್ ಹತ್ರ ಆಗ್ತಿರುತ್ತೆ. ಸೊ ಅದನ್ನು ಮಾತ್ರ ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ತಿಕ್ಕಿ ಒರೆಸ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ತುಂಬಾ ಜಾಸ್ತಿ ಆಗಿದ್ದರೆ ಸ್ವಲ್ಪ ಸ್ಪ್ರೇ ಮಾಡಿ ಒರೆಸ್ತೀನಿ. ಇದು ಅವಾಗವಾಗ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಹಸಿ ಬಟ್ಟೆ ಒಣ ಬಟ್ಟೆಯಲ್ಲಿ ಒರೆಸಿದ್ರೆ ಸಾಕು ಅಂದ್ಕೊಂಡು ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಈಗ ಹಬ್ಬ ಬಂದಾಗ ಕ್ಲೀನ್ ಮಾಡಬೇಕು ಅಂತ ಒಂದು ಮೈಂಡಲ್ಲಿ ಬಂದುಬಿಡುತ್ತೆ. ಯಾವಾಗಲೂ ಅಷ್ಟೇ ಒಂದು 2 ತಿಂಗಳು ಅಥವಾ 2.5-3 ತಿಂಗಳು ಒಂದು ಹಬ್ಬ ಅಂತೂ ಬಂದುಬಿಡುತ್ತೆ. ದೀಪಾವಳಿ, ದಸರಾ, ಯುಗಾದಿ ಇವೆಲ್ಲ ಹಬ್ಬಗಳು, ವರಮಹಾಲಕ್ಷ್ಮಿ ಪೂಜೆ ಎಲ್ಲ 2-3 ಮಂತ್ಸ್ ಡಿಫ್ರೆನ್ಸಲ್ಲಿ ಬರೋದ್ರಿಂದ ಅಯ್ಯೋ ಹಬ್ಬ ಬಂದಿದೆ, ಕ್ಲೀನ್ ಮಾಡಬೇಕಲ್ವಾ ಅಂತ ಮೈಂಡಲ್ಲಿ ಥಾಟ್ ಬರುತ್ತೆ. ಮದುವೆ ಆದ ಹೊಸದ್ರಲ್ಲಿ ಒಂದು ಟ್ರೇಯಲ್ಲಿ ನನ್ನ ಥಿಂಗ್ಸ್ ಎಲ್ಲ ಇತ್ತು. ಹೇಳಬೇಕಂದ್ರೆ ಒಂದು 2-3 ರಬ್ಬರು, ಒಂದಿಷ್ಟು ಕ್ಲಿಪ್ಸು, ಒಂದಿಷ್ಟು ಪಿನ್ಸ್ ಇತ್ತು. ಇದೇನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಅಷ್ಟು ಒಂದು ಟ್ರೇನಲ್ಲಿ ಎಲ್ಲನೂ ಇರ್ತಾಯಿತ್ತು. ಅದೇನು ಮಕ್ಕಳು ದೊಡ್ಡವರಾಗ್ತಾ ಸ್ವಲ್ಪ ಜಾಸ್ತಿ ಥಿಂಗ್ಸ್ ಆಗ್ತಾ ಹೋಯಿತು. ಆಮೇಲೆ ನಮಗೂ ಕೂಡ ಅದನ್ನ ಹಾಕ್ಕೊಳ್ಳೋಣ ಅಂತಂದು ಇಷ್ಟೊಂದೆಲ್ಲ ಥಿಂಗ್ಸ್ ಆಗ್ತಾ ಹೋಗಿದೆ. ಇದು ಎಲ್ಲ ಇಲ್ಲಿಟ್ಟಿರೋದೆಲ್ಲ ಆ್ಯಕ್ಚುಲಿ ನಂದು. ಲಿಪ್ಸ್ಟಿಕ್ಸ್ ಇರ್ಬೋದು, ಇದು ವಾಚ್ಗಳು ನೋಡಿ ಬರ್ತಾ ಈಗ ಒಂದು 25-26 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಸೊ ಹಂಗಾಗಿ ಒಂದು 4-5 ವಾಚ್ ಆಗಿದೆ. ಬ್ಯಾಂಗಲ್ಸು ಅಷ್ಟೇ, ಮಕ್ಕಳಿಗೂ ಬರುತ್ತೆ ಅಂತೇಳಿ ಶಿಯಲ್ಲಿ ತೊಗೊಂಡಿರೋ ಬ್ಯಾಂಗಲ್ಸು ಎಲ್ಲ ನನ್ನ ಹತ್ರ ಇಟ್ಟಿದ್ದಾರೆ ಮಕ್ಕಳು. ಇದೆಲ್ಲ ಪಿನ್ಸ್ಗಳು, ಸ್ಯಾರಿ ಪಿನ್ಸು, ಹೇರ್ ಪಿನ್ಸ್ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಮೇಕಪ್ ಕಿಟ್ ಅಂದರೆ ಇಷ್ಟೇ ನಂದು. ಒಂದು ಫೌಂಡೇಶನ್ನು, ಒಂದೆರಡು ಲಿಪ್ಸ್ಟಿಕ್ಸು, ಹೇರ್ ಪಿನ್ಸು, ಒಂದೊಂದಿಷ್ಟು ಸ್ಟಿಕ್ಕರ್ ಪ್ಯಾಕೆಟು ಅಷ್ಟೇ. ಇನ್ನು ಡೈಲಿ ಯೂಸ್ ಮಾಡೋ ಮಾಯ್ಶ್ಚರ್ ಕ್ರೀಮು ಆ ಥರ ಇರುತ್ತೆ. ಬಿಟ್ಟರೆ ನಂಗೆ ಜಾಸ್ತಿ ಮೇಕಪ್ ಕಿಟ್ ಅಂತ ಏನಿಲ್ಲ. ಇಲ್ಲೇನು ಕಾಣುತ್ತಲ್ಲ ಇಷ್ಟು ಥಿಂಗ್ಸು ನಂದು. ಅಕೇಶ್ನಲಿ ರೆಡಿ ಆಗೋಕ್ಕಿರ್ಬೋದು, ಡೈಲಿ ರೆಡಿ ಆಗಲಿಕ್ಕಿರ್ಬೋದು, ಇಷ್ಟಿರುತ್ತೆ. ಆವತ್ತಿನ ದಿನವೇ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ನಾನು. ಚಿತ್ರಾನ್ನ ಮಧ್ಯಾಹ್ನಕ್ಕೂ ಆಗೋವಷ್ಟು ಮಾಡಿದ್ದೆ. ಕಲ್ಲಂಗಡಿ ಹಣ್ಣು ಇವಾಗ ಬೇಸಿಗೆ ಅಲ್ವಾ, ತರ್ತಾ ಇರ್ತಾರೆ, ಮಧ್ಯಕ್ಕೆಲ್ಲ ಬಕ್ಕೊಂಡು ತಿಂದುಬಿಡ್ತಾರೆ ಮಕ್ಕಳು. ಕೆಂಪುಗೆ ರುಚಿಯಾಗಿರುತ್ತೆ ಮದ್ದಿದ್ದು ಅಂತ. ಸೊ ನಾನು ಸ್ವಲ್ಪ ಚಿತ್ರಾನ್ನ ತಿಂದುಬಿಟ್ಟು ಮಧ್ಯಾಹ್ನಕ್ಕೆ ಆಗೋಷ್ಟು ಮಾಡಿದ್ದೆ. ಯಾಕಂದರೆ ಸ್ವಲ್ಪ ಇವತ್ತು ಬೆಡ್ರೂಮ್ ಕ್ಲೀನಿಂಗ್ ಇರುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಐಸ್ ಕ್ರೀಮ್ ತಂದು ಇಟ್ಕೊಂಡಿದ್ವಿ. ಸ್ವಲ್ಪ ಚಿತ್ರಾನ್ನ ತಿಂದುಬಿಟ್ಟು ಒಂದು ಸ್ಕೂಪು ಐಸ್ ಕ್ರೀಮ್ ತಿಂದುಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ ನಾನು. ಇದು ರಾತ್ರಿ ಅಡುಗೆಗೆ ರೆಡಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಒಂದು 7 o'clock ಆ ಥರ. ಇದು ಬದನೆಕಾಯಿನೆಲ್ಲ ಹೆಚ್ಚಿ ನೀರಿಗೆ ಹಾಕಿದ್ದೆ. ನೀರು ಮತ್ತು ಉಪ್ಪೆಲ್ಲ ಹಾಕಿದ್ದೆ. ಆಮೇಲೆ ನಾನು ಚಟ್ನಿ ಮಾಡೋಣ, ಇಲ್ಲಾಂದರೆ ಮರ್ತೋಗ್ಬಿಡುತ್ತೆ ಅಂತೇಳಿ ನಾನು ಮಧ್ಯಾಹ್ನನೇ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಇಟ್ಟೋಗಿದ್ದೆ. ಸಾಯಂಕಾಲ ನಾನು ಚಟ್ನಿ ಮಾಡೋಣ ಅಂತೇಳಿ, ಚಪಾತಿ ಮತ್ತು ಬದನೆಕಾಯಿ ಚಟ್ನಿ ಮಾಡೋಣ ಅಂತ. ಉಪ್ಪು ನೀರಲ್ಲಿ ಹಾಕಿದರೆ ಕಪ್ಪಾಗಲ್ಲ ಅಂತೇಳ್ಬಿಟ್ಟು ಒಂದು 2-3 ಟೈಮ್ಸ್ ತೊಳೆದ್ಬಿಟ್ಟು ನಾನೀಗ ಉರಿಲಿಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಅಂಶ ಹೋಗೋ ತನಕ ಹುರಿತಾ ಇದ್ದೀನಿ. ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು 4-5 ಬೆಳ್ಳುಳ್ಳಿ ಹೆಸಳು ಹಾಕಿರೋದೊಂದು ವಿಡಿಯೋ ಸ್ಕಿಪ್ ಆಗಿದೆ. ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು ಈಗ ಆಲ್ರೆಡಿ. ಒಂದು 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಬದನೆಕಾಯಿ ಬೇಗನೆ ಉರಿಯುತ್ತೆ.
ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಈ ಚಟ್ನಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿನ ನಾವು ಹಾಕೋ ಅಡುಗೆ ಇರುತ್ತಲ್ಲ, ಯಾವುದು ಮಾಡಿದ್ರೂ ತುಂಬಾ ರುಚಿಯಾಗಿರುತ್ತೆ. ಸಾಂಬಾರಿಗೆ ಆಗಲಿ ಒಂದೆರಡು ಬದನೆಕಾಯಿ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ಬದನೆಕಾಯಿಗೆ ಅಂತ ಟೇಸ್ಟ್ ಇರುತ್ತೆ. ಬದನೆಕಾಯಿ ಈಗ ಆಲ್ರೆಡಿ ಎಲ್ಲ ಬೆಂದಿದೆ. ಈಗ ಸ್ವಲ್ಪ ಬಾಣಲಿ ಬಿಸಿ ಇದ್ದಂಕ್ಲೇ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿ ಕೊತ್ತಂಬರಿ ಸೊಪ್ಪಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾ ಅದು ಇದು ಇರ್ಬೋದು ಅಂತೇಳ್ಬಿಟ್ಟು ನಾನೇನು ಮಾಡ್ತೀನಿ, ಸ್ವಲ್ಪ ಬಾಣಲಿ ಬಿಸಿ ಇದ್ದಂಕ್ಲೇ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಇದು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಅಷ್ಟೇ. ಇದಕ್ಕೆ ಇನ್ನೇನು ಜಾಸ್ತಿ ಬೇಕಿಲ್ಲ. ಒಂದು ಸ್ವಲ್ಪ ಒಣ ಖಾರ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ನಲ್ವ, ಹಾಗಾಗಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಫಸ್ಟಿಗೆ ಚೆನ್ನಾಗಿ ಜಜ್ಕೋಬೇಕು, ಇಲ್ಲ ಅಂದರೆ ಅದು ಹಾಗೆ ಇದ್ಬಿಟ್ರೆ ಯಾರಿಗಾದ್ರೂ ಒಬ್ರಿಗೆ ಸಿಕ್ಬಿಟ್ಟು ತುಂಬ ಖಾರ ಆಗುತ್ತೆ. ಸೊ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಫಸ್ಟು ನಾನು ನೀಟಾಗಿ ಜಜ್ಕೊಂಬಿಟ್ಟು ಸಿಪ್ಪೆ ಥರ ಬಂದರೆ ತೆಗೆದುಬಿಡ್ತೀನಿ. ಅದನ್ನು ಸ್ವಲ್ಪ ದಪ್ಪ ಸಿಪ್ಪೆ ಥರ ಇದ್ದಿದ್ದ ನೋಡಿ. ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ ಅಂತೂ. ಮುದ್ದಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಬದನೆಕಾಯಿ ಚಟ್ನಿ ಎಲ್ರಿಗೂ ಇಷ್ಟನೇ. ಬದನೆಕಾಯಿ ಚಟ್ನಿಗೆ ಈ ಥರ ಮಾಡಿಬಿಟ್ಟು ನಾನು ಚಿಕ್ಕದಾಗಿ ಹೆಚ್ಚಿರೋ 2 ಈರುಳ್ಳಿ ಹೆಚ್ಚಿದ್ದೆ, ಬಟ್ 1.5 ಈರುಳ್ಳಿ ಅಷ್ಟೇ ಹಾಕಿದೆ. ಏಕೆಂದರೆ ಚಟ್ನಿ ಸ್ವಲ್ಪನೇ ಆಗಿತ್ತಲ್ಲ, ಬದನೆಕಾಯಿ 1-2 ಕೆಟ್ಬಿಟ್ಟು ಜಾಸ್ತಿ ಬದನೆಕಾಯಿ ನನಗೆ ಸಿಗಲಿಲ್ಲ ಉರಿಲಿಕ್ಕೆ. ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿನ ಉಳಿಸಿದೆ ನಾನು, ಹಾಗೆ ತಿಂದ್ರಾಗುತ್ತೆ ಚಪಾತಿ ಜೊತೆ ಅಂತ ಸ್ವಲ್ಪ ಈರುಳ್ಳಿನ ಇದಕ್ಕೆ ಕಲಸಿದ್ದೀನಿ. ಬದನೆಕಾಯಿ ಚಟ್ನಿ ಈ ಥರ ಒಂದು ಸಲ ಮಾಡಿ ಟ್ರೈ ಮಾಡಿ. ಯಾರಿಗೆ ಗೊತ್ತಿರಲ್ಲ ಅವ್ರು ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇದಾದ ನಂತರ ನಾನು ಚಪಾತಿ ಎಲ್ಲ ಉದ್ದೆ ಆಯಿತು, ಕಟ್ಟೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಚಪಾತಿ ಉದ್ದಿದಾಗ ಸ್ವಲ್ಪ ಕೆಲಸ ಆಗುತ್ತೆ, ಕಟ್ಟೆ ಎಲ್ಲ ಒರೆಸ್ಕೊಳ್ಳೋದು, ಮತ್ತು ಚಪಾತಿ ಉದ್ದುವಾಗ ಕೆಳಗಡೆ ಎಲ್ಲ ಬಿದ್ದಿರುತ್ತೆ. ಸೊ ಅದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಈ ಚಟ್ನಿ ನಾವು ಚಿಕ್ಕವರಿದ್ದಾಗಲೂ ನಮ್ಮಮ್ಮ ಮಾಡ್ತಾಯಿದ್ರು. ನನ್ನ ತಮ್ಮನಿಗಂತೂ ತುಂಬಾ ಇಷ್ಟ, ಅಪ್ಪಾಜಿಗೂ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ಈಗ ನಮ್ಮ ಮನೇಲೂ ಕೂಡ ಎಲ್ರಿಗೂ ಇಷ್ಟ ಬದನೆಕಾಯಿ ಚಟ್ನಿ, ಬೆಂಡೆಕಾಯಿ ಚಟ್ನಿ ಅಂದರೆ ತುಂಬಾ ರುಚಿಯಾಗಿರೋವಂಥ ಚಟ್ನಿಗಳು ಅವು. ಸೊ ಮಾಡ್ತಾಯಿರ್ತೀನಿ ಆವಾಗವಾಗ ಚಪಾತಿ, ಬದನೆಕಾಯಿ ಚಟ್ನಿ ಮತ್ತು ಮೊಸರು ಮನೆಯಲ್ಲೇ ಎಪ್ಪಾಕಿರೋದು. ಇದು ಗ್ರೀನ್ ಪ್ಯಾಕೆಟ್ ಹಾಲನ್ನ 2 ಟೈಮ್ಸ್ ಕಾಸಿ ಎಪ್ಪಾಕಿದ್ರೆ ಈ ಥರ ಚೆನ್ನಾಗಿ ಎಪ್ಪಾಗುತ್ತೆ. ಈ ಥರ ಎಲ್ಲ ಆಗಿದೆ ನೋಡಿ. ಚಟ್ನಿ ಈ ಥರ ಕಾಣ್ತಾ ಇದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಬದನೆಕಾಯಿ ಚಟ್ನಿಗೆ. ಅದಾದಮೇಲೆ ನಾನು ಸ್ವಲ್ಪ ಸ್ಕ್ರಬ್ಗಳನ್ನೆಲ್ಲ ಡೈಲಿ ಒಂದು 10 ನಿಮಿಷ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಆಫ್ ಮಾಡ್ತೀನಿ. 1-2 ನಿಮಿಷ ಕುದ್ದ ತಕ್ಷಣ ಆಫ್ ಮಾಡ್ತೀನಿ. ಎಲ್ಲ ಸ್ಕ್ರಬ್ನು ಮತ್ತು ಸ್ಟೀಲ್ ಗುಂಜು ಎಲ್ಲ ಹಾಕಿ ಒಂದು 5 ನಿಮಿಷ ಕುದಿಸ್ಬಿಟ್ಟು ಒಂದು 10 ನಿಮಿಷ ಬಿಸಿನೀರಲ್ಲೇ ಬಿಟ್ಬಿಟ್ಟು ಆಮೇಲೆ ಅದನ್ನು ಒಂದು ತಣ್ಣೀರಲ್ಲೂ ಕೂಡ ವಾಶ್ ಮಾಡಿ ಇಟ್ಟರೆ ನೀಟಾಗಿರುತ್ತೆ. ಅವತ್ತಿಂದ ಅವತ್ತಿಗೆ ಒಂದು 5 ನಿಮಿಷ ಸ್ಟರ್ಲೈಸ್ ಮಾಡ್ದಂಗೆ ಆಗಿಬಿಡುತ್ತೆ ಅಂತ. ಎಲ್ಲ ನಾವು ಪಾತ್ರೆ ಎಲ್ಲ ತಿಕ್ಕಿರ್ತೀವಲ್ವ, ಅದು ಸ್ಮೆಲ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಡೈಲಿ ಒಂದು 5 ಮಿನಿಟ್ಸು ರಾತ್ರಿ ಒಂದು ಬಿಸಿ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಸಿನೀರಲ್ಲೇ ಬಿಟ್ಬಿಟ್ಟು ಆಮೇಲೆ ತಣ್ಣೀರಲ್ಲಿ 1-2-3 ಟೈಮ್ಸು ತೊಳೆದು ನೀಟಾಗಿಟ್ಟರೆ ಆಯಿತು. ನೀರು ಕುದಿಯುವಾಗ ಸ್ವಲ್ಪ ಲಿಕ್ವಿಡ್ಡು ಸೋಪ್ ಹಾಕಿದರೆ ಸಾಕು ಅಷ್ಟೇ, ಇನ್ನೇನು ಜಾಸ್ತಿ ಏನು ಬೇಕಿಲ್ಲ. ತುಂಬ ಹಾಟ್ ವಾಟ್ರಲ್ಲಿ ಕುದೀತಾ ಇರುತ್ತಲ್ವ, ಬಿಸಿ ನೀರಲ್ಲಿ ಕುದಿಯುವಾಗ ಅದು ತುಂಬಾ ನೀಟಾಗಿ ಅದು ಕ್ಲೀನ್ ಆಗುತ್ತೆ, ಯಾವುದೇ ಬ್ಯಾಕ್ಟೀರಿಯಾನೂ ಇರಲ್ಲ. ಸ್ಕ್ರಬ್ಗಳನ್ನೆಲ್ಲ ಈ ಥರ ನಾನು ಡೈಲಿ ಒಂದು 5 ನಿಮಿಷ ಅಷ್ಟೇ ರಾತ್ರಿ ಮಲಗೋಕರ ಎಲ್ಲ ಕ್ಲೀನ್ ಮಾಡಿ ಮಲಗ್ತೀನಿ. ಈ ಎಲ್ಲ ಹಳೇದಾಗಿದೆ. ಸೊ ಒಂದು ಹೊಸದು ಪಾತ್ರೆ ತೊಳೆಯೋಕ್ಕೆ ಇಟ್ಕೊಂಡ್ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಸಿಂಕ್ ತೊಳಿಲಿಕ್ಕೆ ಇಟ್ಕೊಂಡು, ಇನ್ನೊಂದೆರಡು ನಮಗೆ ಕೆಲಸಕ್ಕೆ ಬರ್ತಾರಲ್ಲ ಅವರಿಗೆ ತೊಳಿಲಿಕ್ಕೆ ಅಂತ ಒಂದೆರಡು, ಅವ್ರಿಗೆ ಆ ಕಡೆ ಸಿಂಕ್ ಏರಿಯಾ ಇದೆ ಅಲ್ವಾ, ಈ ಕಡೆ ಯುಟಿಲಿಟಿಯಲ್ಲಿ ಒಂದೆರಡು ಇಟ್ಟಿರ್ತೀನಿ ಅವ್ರಿಗೆ ತೊಳಿಲಿಕ್ಕೆ ಅಂತ. ಇಲ್ಲಿಗೆ ಇವತ್ತಿನ ಕೆಲಸ ಮುಗೀತು. ರಾತ್ರಿ ಈ ಥರ ಇರುತ್ತೆ ನಂದು ಕೆಲಸ. ಎಲ್ಲ ತೊಳೆದ್ಬಿಟ್ಟು ಸಿಂಕ್ ಎಲ್ಲ ಏನೇನು ಪಾತ್ರೆ ಆಗಿರುತ್ತಲ್ಲ ರಾತ್ರಿ ಆ ಕಡೆ ಎಲ್ಲ ಹಾಕ್ತೀನಿ. ರಾತ್ರಿವರೆಗೂ ನಾನು ತೊಳಿತೀನಿ. ರಾತ್ರಿ ಊಟ ಆದಮೇಲೆ ಪಾತ್ರೆಗಳೆಲ್ಲ ಆ ಕಡೆ ಇಟ್ಬಿಟ್ಟು ಕಟ್ಟೆ ಎಲ್ಲ ಒರೆಸ್ಬಿಟ್ಟು ಸ್ಕ್ರಬ್ನೆಲ್ಲ ನಾನು ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಇಷ್ಟು ಮಾಡ್ತೀನಿ. ರಾತ್ರಿ ಇಷ್ಟು ಕೆಲಸ ಆಗಿತ್ತು ಅಂತಂದರೆ ಬೆಳಗ್ಗೆ ಅಡುಗೆ ಮಾಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.